ಸದ್ಯ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಆರಂಭವಾಗಿರುವಂಥದ್ದು. ಚರ್ಚೆ ಪರ ವಿಮರ್ಶೆ ನಡೀತಾ ಇದೆ. ಇನ್ನು ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತರು ದಂಡು ಹರಿದು ಬರ್ತಾ ಇದೆ. ಇವತ್ತು ಹಾಸನದಿಂದ ಒಂದಿಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಇವರು ಹಾಸನದ ಸ್ನೇಹಿತ ಮಿತ್ರರು. ಪ್ರತಿ ವರ್ಷ ಆ ದಾಸೋಹಕ್ಕೆ ಅಕ್ಕಿಗಳನ್ನು ದಾನ ಮಾಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಸ್ವಲ್ಪ ಪ್ರೀತಿಯನ್ನು ಇಟ್ಕೊಂಡಿರುವಂಥದ್ದು. ಇನ್ನು ಇವ್ರನ್ನ ಜೊತೆ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಎಲ್ಲಿಂದ? ಹಾಸನದಿಂದ ಬಂದಿರಲ್ಲ ಸರ್? ಖಂಡಿತ ಹಾಸನದಿಂದ ಸರ್, ಶಿವಕುಮಾರ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಿದ್ದೀರಾ? ಏನೆಲ್ಲ ಕಾರ್ಯಗಳನ್ನು ಮಾಡ್ತಿದ್ದೀರಿ ಇಲ್ಲಿ? ನಾವು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಸುಮಾರು 45 ವರ್ಷದಿಂದ ಬರ್ತಾ ಇದ್ದೀವಿ ನಾವು. ನಮ್ಮ ತಂದೆ ತಾಯಿಗಳ ಜೊತೆಯಿಂದ ಬರ್ತಾ ಇದ್ದೀವಿ. ಈಗಲೂ ಕೂಡ ಬರ್ತಾ ಇದ್ದೀವಿ ನಾವು ಈ ಕ್ಷೇತ್ರ. ಸದ್ಯ ಒಂದಿಷ್ಟು ಪ್ರಕರಣ ನಡೀತಾ ಇದೆ, ಆ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿ ಇದು ಸತ್ಯಕ್ಕೆ ಸಿಗುವಂಥ ಜಯ. ಇದು ಧಾರ್ಮಿಕ ಕ್ಷೇತ್ರ. ಇದನ್ನು ಯಾವುದೇ ಒಂದು ರಾಜಕೀಕರಣಗೊಳಿಸಬಾರ್ದು. ಇದು ಈ ಕ್ಷೇತ್ರಕ್ಕೆ ಇರುವಂಥ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡಬೇಕಾಗಿದೆ. ಇದೇನು ನಡೀತಿದೆ ಇವಾಗ ಬುರುಡೆ ಗ್ಯಾಂಗು, ಅದು ಬುರುಡೆನೇ, ಅದು ಬೇರೆ ಏನೂ ಅಲ್ಲ. ಅದು ಬಿಟ್ಟರೆ ಬೇರೇನಿಲ್ಲ. ಇವಾಗ ನಮ್ಮ ಅಣ್ಣಪ್ಪ ಸ್ವಾಮಿ ಅವ್ರದ್ದು ಮತ್ತು ಮಂಜುನಾಥ ಸ್ವಾಮಿ ಅವ್ರದ್ದು ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ಏನಂತ ಹೇಳ್ಬಿಟ್ಟು. ಸದ್ಯದಲ್ಲೇ ಈ ಒಂದು ಎಸ್ ಐ ಟಿ ಮಾಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ ಇದೆ. ಯಾಕೆಂದರೆ ಕಳಂಕ ಮುಕ್ತ ಆಗ್ತಾ ಇದೆ. ಇವಾಗ ಏನು ಆರೋಪ ಬಂದಿದ್ದು ಕ್ಷೇತ್ರದ ಬಗ್ಗೆ, ಅದು ಕಳಂಕ ಮುಕ್ತ ಆಗ್ತಾ ಇದೆ. ಸದ್ಯದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ, ಮತ್ತು ಕಾವಂದರ ಬಗ್ಗೆನೂ ನಮಗೆ ಗೌರವ ಜಾಸ್ತಿ ಆಗುತ್ತೆ. ಒಂದು ಕಳಂಕ ತೊಳೆದು ಬೇಗ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಜನ ಬರುವಂತಾಗಲಿ. ನಾವು ಕೂಡ ಬರ್ತೀವಿ ಅಂತ ಈ ಮೂಲಕ ನಿಮ್ಮನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಸರ್, ತಾವೆಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ, ಮತ್ತು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ಸುಮಾರು ಇಲ್ಲಿ 45 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಹುಟ್ಟಿರೋದು ಮಂಜುನಾಥ ಸ್ವಾಮಿ ವರಪ್ರಸಾದ ಅಂತ ಮನೆಯಲ್ಲಿ ಹೇಳ್ತಾರೆ. ನನ್ನ ಹೆಸರು, ಇನ್ನೊಂದು ಹೆಸರು, ನೇಮು ನಂದು ಮಂಜುನಾಥ ಅಂತಲೇ ಹೆಸರಿಟ್ಟಿರೋದು. ಆ ಥರ ಭಕ್ತಿ ಇರೋಂಥ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಆ ಕ್ಷೇತ್ರದ ಮಹಿಮೆಯಿಂದ ತುಂಬ ಜನದ ಜೀವನ ಕೂಡ ಇಲ್ಲಿ ಕಟ್ಕೊಂಡಿರೋಂಥದ್ದು ಪ್ರಸಂಗಗಳಿದಾವೆ ಇಲ್ಲಿ. ಈ ವಿಷಯದಲ್ಲಿ ಬಂದರೆ ಯಾರು ಈ ಕ್ಷೇತ್ರವನ್ನು ದೂರ್ತಾ ಇದ್ದಾರೆ ಅವರು ಖಂಡಿತ ಅವ್ರಿಗೆ ಸಿಗೋದಿಲ್ಲ. ಅವರು ಖಂಡಿತವಾಗ್ಲೂ ಅವ್ರು ಶಿಕ್ಷೆಗೊಳಗಾಗ್ತಾರೆ. ಆ ದೇವರ ಅವಕೃಪೆಗೆ ಪಾತ್ರರಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಗುಂಡಿಗಳನ್ನು ತೆಗೆದಿದ್ದಾರೆ, ಶವಗಳಿದ್ದಾವೆ, ಹೂತಾಕಿದ್ದಾರೆ, ಕೊಲೆ ಆಗಿದೆ, ಈ ಥರ ಒಂದಿಷ್ಟು ಆರೋಪ ಮಾಡೋದು ತೆಗೆ ಕೆಲಸನ ಆಯಿತು. ಸದ್ಯ ಏನು ಸಿಕ್ಕಿಲ್ಲ. ಏನಂತ ಈ ಬಗ್ಗೆ? ಸುಳ್ಳು, ಎಲ್ಲವೂ ಸುಳ್ಳು, ಬುರುಡೆ ಕತೆ. ಆ ಕಾರಣದಿಂದ ಸತ್ಯ ಏನು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ಸತ್ಯನ ನಂಬ್ತಾರೆ ಅಷ್ಟೇ. ಭಕ್ತರು ಬರೋರು ಬಂದೇ ಬರ್ತಾರೆ. ಎಲ್ಲ ಬುರುಡೆ ಕತೆಗಳು ಇಲ್ಲಿಗೆ ಸ್ಟಾಪ್ ಆಗ್ತವೆ ಅಷ್ಟೇ. ಇವಾಗ ವಿಮುಕ್ತಿ ಹೊಂದಿದೆ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಬಂದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬರೋ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಮುಂದಿನ ದಿನಗಳಲ್ಲಿ ಯಾಕಂದರೆ ಈಗ ತನಿಖೆ ಎಲ್ಲ ಆಗಿದೆ, ಎಲ್ಲ ನೋಡಿದೆ, ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಇದು ದೇವ್ರದ್ದು ಸತ್ಯ ಇದೆ ಅಂತ ಇನ್ನೂ ಗೊತ್ತಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಈ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ಉಳಿಯುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಜ್ಯ, ರಾಷ್ಟ್ರ, ಹೊರ ರಾಜ್ಯ, ಹೊರ ದೇಶಗಳಿಂದ ಜನ ಬರ್ತಾರೆ ಇಲ್ಲಿಗೆ. ಸೊ ಬಂದಂಥ ಜನರ ಭಾವನೆಗೆ ಧಕ್ಕೆ ಆಗ್ತಿದೆ. ತಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ತಮಗೇನು ಅನ್ನಿಸ್ತಾ ಇದೆ? ನಾನು ಚಿಕ್ಕ ಹುಡುಗದನ್ನು ಬರ್ತಾನೆ ಇದ್ದೀನಿ. ನಾನು ನಮ್ಮ ತಂದೆ ಕಾಲದಿಂದನೂ ಕೂಡ ಅವ್ರ ಜೊತೆಗೆ ಬರ್ತಾ ಇದ್ವಿ. ನಾವು ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಯಾವುದು ಸದಾ ಇದ್ದೇ ಇದೆ ನಮಗೆ. ಯಾವಾಗಲೂ ನಮಗೆ ಇದ್ರ ಬಗ್ಗೆ ನಮಗೆ ಅಪನಂಬಿಕೆ ಬಂದೇ ಇಲ್ಲ ನಮಗೆ. ಹಾಗಾಗಿ ಆ ಕ್ಷೇತ್ರ ಯಾವತ್ತೂ ಧಾರ್ಮಿಕವಾಗಿ ಉಳಿಯುತ್ತೆ, ಇದ್ದೇ ಇರುತ್ತೆ. ಇದು ಅಂತ ಶಾಶ್ವತ ಇದು. ಹಂಗಾಗಿ ಯಾರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಮಾಡಿದರೆ ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅವ್ರಿಗೆ. ಅಂದರೆ ಒಂದು ಕಡೆಯಲ್ಲಿ ಜನ ಹೇಳೋದು, ಅಂದರೆ ಬಂದ ಭಕ್ತ ಹೇಳೋದೇನು ಅಂತಂದರೆ, ಈ ಬುರುಡೆ ಪ್ರಕರಣ ಬುರುಡೆ ಇದು. ಧರ್ಮಸ್ಥಳದಲ್ಲಿ ನಡೀತಿರೋ ಒಂದಿಷ್ಟು ಷಡ್ಯಂತ್ರಗಳು ಮಾಧ್ಯಮದಲ್ಲಿ ಬರೋದ್ರಿಂದ ಜನರ ಬರುವಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಮಗೆ ಸಂತೋಷ ಇದೆ. ಕಾವಂದರ ಮೇಲೆ ಆಗಿರ್ಬೋದು ಅಥವಾ ಧರ್ಮಸ್ಥಳ ಕ್ಷೇತ್ರ ಮೇಲೆ ಅಪಾರವಾದ ಗೌರವ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ. ಮಂಜುನಾಥ ತಂಡ ಸಮಯ ಕಂಡುಬಿಡ್ತಾರೆ ಅನ್ನೋ ಮಾತನ್ನು ಹಾಸನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಸದ್ಯ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಆರಂಭವಾಗಿರುವಂಥದ್ದು. ಚರ್ಚೆ ಪರ ವಿಮರ್ಶೆ ನಡೀತಾ ಇದೆ. ಇನ್ನು ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತರು ದಂಡು ಹರಿದು ಬರ್ತಾ ಇದೆ. ಇವತ್ತು ಹಾಸನದಿಂದ ಒಂದಿಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಇವರು ಹಾಸನದ ಸ್ನೇಹಿತ ಮಿತ್ರರು. ಪ್ರತಿ ವರ್ಷ ಆ ದಾಸೋಹಕ್ಕೆ ಅಕ್ಕಿಗಳನ್ನು ದಾನ ಮಾಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಸ್ವಲ್ಪ ಪ್ರೀತಿಯನ್ನು ಇಟ್ಕೊಂಡಿರುವಂಥದ್ದು. ಇನ್ನು ಇವ್ರನ್ನ ಜೊತೆ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಎಲ್ಲಿಂದ? ಹಾಸನದಿಂದ ಬಂದಿರಲ್ಲ ಸರ್? ಖಂಡಿತ ಹಾಸನದಿಂದ. ಸರ್, ಶಿವಕುಮಾರ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಿದ್ದೀರಾ? ಏನೆಲ್ಲ ಕಾರ್ಯಗಳನ್ನು ಮಾಡ್ತಿದ್ದೀರಿ ಇಲ್ಲಿ? ನಾವು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಸುಮಾರು 45 ವರ್ಷದಿಂದ ಬರ್ತಾ ಇದ್ದೀವಿ ನಾವು. ನಮ್ಮ ತಂದೆ ತಾಯಿಗಳ ಜೊತೆಯಿಂದ ಬರ್ತಾ ಇದ್ದೀವಿ. ಈಗಲೂ ಕೂಡ ಬರ್ತಾ ಇದ್ದೀವಿ ನಾವು ಈ ಕ್ಷೇತ್ರ. ಸದ್ಯ ಒಂದಿಷ್ಟು ಪ್ರಕರಣ ನಡೀತಾ ಇದೆ, ಆ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿ ಇದು ಸತ್ಯಕ್ಕೆ ಸಿಗುವಂಥ ಜಯ. ಇದು ಧಾರ್ಮಿಕ ಕ್ಷೇತ್ರ. ಇದನ್ನು ಯಾವುದೇ ಒಂದು ರಾಜಕೀಕರಣಗೊಳಿಸಬಾರ್ದು. ಇದು ಈ ಕ್ಷೇತ್ರಕ್ಕೆ ಇರುವಂಥ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡಬೇಕಾಗಿದೆ. ಇದೇನು ನಡೀತಿದೆ ಇವಾಗ ಬುರುಡೆ ಗ್ಯಾಂಗು, ಅದು ಬುರುಡೆನೇ, ಅದು ಬೇರೆ ಏನೂ ಅಲ್ಲ. ಅದು ಬಿಟ್ಟರೆ ಬೇರೇನಿಲ್ಲ. ಇವಾಗ ನಮ್ಮ ಅಣ್ಣಪ್ಪ ಸ್ವಾಮಿ ಅವ್ರದ್ದು ಮತ್ತು ಮಂಜುನಾಥ ಸ್ವಾಮಿ ಅವ್ರದ್ದು ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ಏನಂತ ಹೇಳ್ಬಿಟ್ಟು. ಸದ್ಯದಲ್ಲೇ ಈ ಒಂದು ಎಸ್ ಐ ಟಿ ಮಾಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ ಇದೆ. ಯಾಕೆಂದರೆ ಕಳಂಕ ಮುಕ್ತ ಆಗ್ತಾ ಇದೆ. ಇವಾಗ ಏನು ಆರೋಪ ಬಂದಿದ್ದು ಕ್ಷೇತ್ರದ ಬಗ್ಗೆ, ಅದು ಕಳಂಕ ಮುಕ್ತ ಆಗ್ತಾ ಇದೆ. ಸದ್ಯದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ, ಮತ್ತು ಕಾವಂದರ ಬಗ್ಗೆನೂ ನಮಗೆ ಗೌರವ ಜಾಸ್ತಿ ಆಗುತ್ತೆ. ಒಂದು ಕಳಂಕ ತೊಳೆದು ಬೇಗ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಜನ ಬರುವಂತಾಗಲಿ.
ನಾವು ಕೂಡ ಬರ್ತೀವಿ ಅಂತ ಈ ಮೂಲಕ ನಿಮ್ಮನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಸರ್ ತಾವೆಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಮತ್ತು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಮಗೆ ನಾನು ಸುಮಾರು ಇಲ್ಲಿ 45 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಹುಟ್ಟಿರೋದು ಮಂಜುನಾಥ ಸ್ವಾಮಿ ವರಪ್ರಸಾದ ಅಂತ ಮನೆಯಲ್ಲಿ ಹೇಳ್ತಾರೆ. ನನ್ನ ಹೆಸರು ಇನ್ನೊಂದು ಹೆಸರು ನೇಮು ನಂದು ಮಂಜುನಾಥ ಅಂತಲೇ ಹೆಸರಿಟ್ಟಿರೋದು. ಆ ಥರ ಭಕ್ತಿ ಇರೋಂಥ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಆ ಕ್ಷೇತ್ರದ ಮಹಿಮೆಯಿಂದ ತುಂಬ ಜನದ ಜೀವನನೂ ಕೂಡ ಇಲ್ಲಿ ಕಟ್ಕೊಂಡಿರೋಂಥದ್ದು ಪ್ರಸಂಗಗಳಿದಾವೆ ಇಲ್ಲಿ. ಈ ವಿಷಯದಲ್ಲಿ ಬಂದರೆ ಇದು ಯಾರು ಈ ಕ್ಷೇತ್ರವನ್ನು ದೂರ್ತಾ ಇದ್ದಾರೆ ಅವರು ಖಂಡಿತ ಅವ್ರಿಗೆ ಕ್ಷಮ ಸಿಗೋದಿಲ್ಲ. ಅವರು ಖಂಡಿತವಾಗ್ಲೂ ಅವ್ರು ಶಿಕ್ಷೆಗೊಳಗಾಗ್ತಾರೆ. ಆ ದೇವರ ಅವಕೃಪೆಗೆ ಪಾತ್ರರಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಗುಂಡಿಗಳನ್ನ ತೆಗೆದಿದ್ದಾರೆ, ಶವಗಳಿದ್ದಾವೆ, ಹೂತಾಕಿದ್ದಾರೆ, ಕೊಲೆ ಆಗಿದೆ, ಈ ಥರ ಒಂದಿಷ್ಟು ಆರೋಪ ಮಾಡೋದು ತೆಗೆ ಕೆಲಸನ ಆಯಿತು. ಸದ್ಯ ಏನು ಸಿಕ್ಕಿಲ್ಲ. ಏನಂತೀರಿ ಈ ಬಗ್ಗೆ? ಸುಳ್ಳು, ಎಲ್ಲವೂ ಸುಳ್ಳು, ಬುರುಡೆ ಕತೆ. ಆ ಕಾರಣದಿಂದ ಸತ್ಯ ಏನು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ಸತ್ಯನ ನಂಬ್ತಾರೆ ಅಷ್ಟೇ. ಭಕ್ತರು ಬರೋರು ಬಂದೇ ಬರ್ತಾರೆ. ಎಲ್ಲ ಬುರುಡೆ ಕತೆಗಳು ಇಲ್ಲಿಗೆ ಸ್ಟಾಪ್ ಆಗ್ತವೆ ಅಷ್ಟೇ. ಇವಾಗ ವಿಮುಕ್ತಿಯಾಗಿದೆ, ವಿಮುಕ್ತಿ ಹೊಂದಿದೆ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಬಂದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬರೋ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಮುಂದಿನ ದಿನಗಳಲ್ಲಿ ಯಾಕಂದರೆ ಈಗ ತನಿಖೆ ಎಲ್ಲ ಆಗಿದೆ, ಎಲ್ಲ ನೋಡಿದೆ, ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಇದು ದೇವ್ರದ್ದು ಸತ್ಯ ಇದೆ ಅಂತ ಇನ್ನೂ ಗೊತ್ತಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಈ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ಉಳಿಯುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಜ್ಯ, ರಾಷ್ಟ್ರ, ಹೊರ ರಾಜ್ಯ, ಹೊರ ದೇಶಗಳಿಂದ ಜನ ಬರ್ತಾರೆ ಇಲ್ಲಿಗೆ. ಸೊ ಬಂದಂಥ ಜನರ ಭಾವನೆಗೆ ಧಕ್ಕೆ ಆಗ್ತಿದೆ. ತಾವೆಷ್ಟು ವರ್ಷದಿಂದ ಬರ್ತಿದ್ದೀರಿ, ತಮಗೇನು ಅನಿಸ್ತಾ ಇದೆ? ನಾನು ಚಿಕ್ಕ ಹುಡುಗದನ್ನು ಬರ್ತಾನೆ ಇದ್ದೀನಿ. ನಮ್ಮ ತಂದೆ ಕಾಲದಿಂದನೂ ಕೂಡ ಅವ್ರ ಜೊತೆಗೆ ಬರ್ತಾ ಇದ್ವಿ ನಾವು. ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಯಾವುದು ಸದಾ ಇದ್ದೇ ಇದೆ ನಮಗೆ. ಯಾವಾಗಲೂ ನಮಗೆ ಇದ್ರ ಬಗ್ಗೆ ನಮಗೆ ಅಪನಂಬಿಕೆ ಬಂದೇ ಇಲ್ಲ ನಮಗೆ. ಹಾಗಾಗಿ ಆ ಕ್ಷೇತ್ರ ಯಾವತ್ತೂ ಧಾರ್ಮಿಕವಾಗಿ ಉಳಿಯುತ್ತೆ, ಇದ್ದೇ ಇರುತ್ತೆ. ಇದು ಅಂತ ಶಾಶ್ವತ ಇದು. ಹಂಗಾಗಿ ಯಾರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಮಾಡಿದ್ದಾರೆ, ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅವ್ರಿಗೆ. ಅಂದರೆ ಒಂದು ಕಡೆಯಲ್ಲಿ ಜನ ಹೇಳೋದು ಅಂದರೆ ಬಂದ ಭಕ್ತ ಹೇಳೋದೇನು ಅಂತಂದರೆ ಈ ಬುರುಡೆ ಪ್ರಕರಣ ಬುರುಡೆ ಇದು. ಧರ್ಮಸ್ಥಳದಲ್ಲಿ ನಡೀತಿರೋ ಒಂದಿಷ್ಟು ಷಡ್ಯಂತ್ರಗಳು ಮಾಧ್ಯಮದಲ್ಲಿ ಬರೋದ್ರಿಂದ ಜನರ ಬರುವಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಮಗೆ ಸಂತೋಷ ಇದೆ. ಕಾಮಂದರ ಮೇಲೆ ಆಗಿರ್ಬೋದು ಅಥವಾ ಧರ್ಮಸ್ಥಳ ಕ್ಷೇತ್ರ ಮೇಲೆ ಅಪಾರವಾದ ಗೌರವ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ. ಮಂಜುನಾಥ್ ತಂಡ ಸಮಯ ಕಂಡುಬಿಡ್ತಾರೆ ಅನ್ನೋ ಮಾತನ್ನು ಹಾಸನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಸದ್ಯ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಆರಂಭವಾಗಿರುವಂಥದ್ದು. ಚರ್ಚೆ, ಪರ ವಿಮರ್ಶೆ ನಡೀತಾ ಇದೆ. ಇನ್ನು ಈ ಮಧ್ಯೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತರು ದಂಡು ಹರಿದು ಬರ್ತಾ ಇದೆ. ಇವತ್ತು ಹಾಸನದಿಂದ ಒಂದಿಷ್ಟು ಜನ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇವರು ಹಾಸನದ ಸ್ನೇಹಿತ ಮಿತ್ರರು. ಪ್ರತಿ ವರ್ಷ ಆ ದಾಸೋಹಕ್ಕೆ ಅಕ್ಕಿಗಳನ್ನು ದಾನ ಮಾಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಸ್ವಲ್ಪ ಪ್ರೀತಿಯನ್ನು ಇಟ್ಕೊಂಡಿರುವಂಥದ್ದು. ಇನ್ನು ಇವ್ರನ್ನ ಜೊತೆ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಸರ್, ಎಲ್ಲಿಂದ? ಹಾಸನದಿಂದ ಬಂದಿರಲ್ಲ ಸರ್? ಖಂಡಿತ ಹಾಸನ ಸರ್. ಶಿವಕುಮಾರ್ ಅಂತೇಳಿ. ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಿದ್ದೀರಾ? ಏನೆಲ್ಲ ಕಾರ್ಯಗಳನ್ನು ಮಾಡ್ತಿದ್ರಿ ಇಲ್ಲಿ? ನಾವು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಸುಮಾರು 45 ವರ್ಷದಿಂದ ಬರ್ತಾ ಇದ್ದೀವಿ ನಾವು. ನಮ್ಮ ತಂದೆ ತಾಯಿಗಳ ಜೊತೆ ಬರ್ತಾ ಇದ್ದೀವಿ. ಈಗಲೂ ಕೂಡ ಬರ್ತಾ ಇದ್ದೀವಿ ನಾವು ಈ ಕ್ಷೇತ್ರ. ಸದ್ಯ ಒಂದಿಷ್ಟು ಪ್ರಕರಣ ನಡೀತಾ ಇದೆ, ಆ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿ ಇದು ಸತ್ಯಕ್ಕೆ ಸಿಗುವಂಥ ಜಯ. ಇದು ಧಾರ್ಮಿಕ ಕ್ಷೇತ್ರ. ಇದನ್ನು ಯಾವುದೇ ಒಂದು ರಾಜಕೀಕರಣಗೊಳಿಸಬಾರ್ದು. ಈ ಕ್ಷೇತ್ರಕ್ಕೆ ಇರುವಂಥ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡಬೇಕಾಗಿದೆ. ಇದೇನು ನಡೀತಿದೆ ಇವಾಗ ಬುರುಡೆ ಗ್ಯಾಂಗು, ಅದು ಬುರುಡೆನೇ, ಅದು ಬೇರೆ ಏನೂ ಅಲ್ಲ. ಅದು ಬಿಟ್ಟರೆ ಬೇರೇನಿಲ್ಲ. ಇವಾಗ ನಮ್ಮ ಅಣ್ಣಪ್ಪ ಸ್ವಾಮಿ ಅವ್ರದ್ದು ಮತ್ತು ಮಂಜುನಾಥ ಸ್ವಾಮಿ ಅವ್ರದ್ದು ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ಏನಂತ ಹೇಳ್ಬಿಟ್ಟು. ಸದ್ಯದಲ್ಲೇ ಈ ಒಂದು SIT ಮಾಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ ಏನೋ ಇದೆ. ಯಾಕೆಂದರೆ ಕಳಂಕ ಮುಕ್ತ ಆಗ್ತಾ ಇದೆ. ಇವಾಗ ಏನು ಆರೋಪ ಬಂದಿದ್ದು ಕ್ಷೇತ್ರದ ಬಗ್ಗೆ, ಅದು ಕಳಂಕ ಮುಕ್ತ ಆಗ್ತಾ ಇದೆ. ಸದ್ಯದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಕಾವಂದರ ಬಗ್ಗೆನೂ ನಮಗೆ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ಒಂದು ಕಳಂಕ ತೊಳೆದು ಬೇಗ ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಜನ ಬರುವಂತಾಗಲಿ. ನಾವು ಕೂಡ ಬರ್ತೀವಿ ಅಂತ ಈ ಮೂಲಕ ನಿಮ್ಮನ್ನು ಹೇಳಕ್ಕೆ ಬಯಸ್ತೇನೆ ನಾನು. ಸರ್, ತಾವೆಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಮತ್ತು ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ಸುಮಾರು ಇಲ್ಲಿ 45 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಹುಟ್ಟಿರೋದು ಮಂಜುನಾಥ ಸ್ವಾಮಿ ವರಪ್ರಸಾದ ಅಂತ ಮನೆಯಲ್ಲಿ ಹೇಳ್ತಾರೆ. ನನ್ನ ಹೆಸರು ಇನ್ನೊಂದು ಹೆಸರು ನೇಮು ನಂದು ಮಂಜುನಾಥ ಅಂತಲೇ ಹೆಸರಿಟ್ಟಿರೋದು. ಆ ಥರ ಭಕ್ತಿ ಇರೋಂಥ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಆ ಕ್ಷೇತ್ರದ ಮಹಿಮೆಯಿಂದ ತುಂಬ ಜನದ ಜೀವನನೂ ಕೂಡ ಇಲ್ಲಿ ಕಟ್ಕೊಂಡಿರೋಂಥದ್ದು ಪ್ರಸಂಗಗಳಿದಾವೆ ಇಲ್ಲಿ. ಈ ವಿಷಯದಲ್ಲಿ ಬಂದರೆ ಇದು ಯಾರು ಈ ಕ್ಷೇತ್ರವನ್ನು ದೂರ್ತಾ ಇದ್ದಾರೆ ಅವರು ಖಂಡಿತ ಅವ್ರಿಗೆ ಕ್ಷಮ ಸಿಗೋದಿಲ್ಲ. ಅವರು ಖಂಡಿತವಾಗ್ಲೂ ಅವ್ರು ಶಿಕ್ಷೆಗೊಳಗಾಗ್ತಾರೆ. ಆ ದೇವರ ಅವಕೃಪೆಗೆ ಪಾತ್ರರಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಗುಂಡಿಗಳನ್ನ ತೆಗೆದಿದ್ದಾರೆ, ಶವಗಳಿದ್ದಾವೆ, ಹೂತಾಕಿದ್ದಾರೆ, ಕೊಲೆ ಆಗಿದೆ, ಈ ಥರ ಒಂದಿಷ್ಟು ಆರೋಪ ಮಾಡೋದು ತೆಗೆ ಕೆಲಸನ ಆಯಿತು. ಸದ್ಯ ಏನು ಸಿಕ್ಕಿಲ್ಲ. ಏನಂತೀರಿ ಈ ಬಗ್ಗೆ? ಸುಳ್ಳು, ಎಲ್ಲವೂ ಸುಳ್ಳು, ಬುರುಡೆ ಕತೆ. ಆ ಕಾರಣದಿಂದ ಸತ್ಯ ಏನು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲರೂ ಸತ್ಯನ ನಂಬ್ತಾರೆ ಅಷ್ಟೇ. ಭಕ್ತರು ಬರೋರು ಬಂದೇ ಬರ್ತಾರೆ. ಎಲ್ಲ ಬುರುಡೆ ಕತೆಗಳು ಇಲ್ಲಿಗೆ ಸ್ಟಾಪ್ ಆಗ್ತವೆ ಅಷ್ಟೇ. ಇವಾಗ ವಿಮುಕ್ತಿಯಾಗಿದೆ, ವಿಮುಕ್ತಿ ಹೊಂದಿದೆ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಬಂದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬರೋ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಮುಂದಿನ ದಿನಗಳಲ್ಲಿ ಯಾಕಂದರೆ ಈಗ ತನಿಖೆ ಎಲ್ಲ ಆಗಿದೆ, ಎಲ್ಲ ನೋಡಿದೆ, ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆ.
ಅದು ಇದು ದೇವ್ರದ್ದು ಸತ್ಯ ಇದೆ ಅಂತ ಇನ್ನೂ ಗೊತ್ತಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಈ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ಉಳಿಯುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಜ್ಯ, ರಾಷ್ಟ್ರ, ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶಗಳಿಂದ ಜನ ಬರ್ತಾರೆ ಇಲ್ಲಿಗೆ. ಸೊ ಬಂದಂಥ ಜನರ ಭಾವನೆಗೆ ಧಕ್ಕೆ ಆಗ್ತಿದೆ. ತಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ, ತಮಗೇನು ಅನಿಸ್ತಾ ಇದೆ? ನಾನು ಚಿಕ್ಕ ಹುಡುಗದನ್ನು ಬರ್ತಾನೆ ಇದ್ದೀನಿ. ನಾನು ನಮ್ಮ ತಂದೆ ಕಾಲದಿಂದನೂ ಕೂಡ ಅವ್ರ ಜೊತೆಗೆ ಬರ್ತಾ ಇದ್ವಿ ನಾವು. ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಯಾವುದು ಸದಾ ಇದ್ದೇ ಇದೆ ನಮಗೆ. ಯಾವಾಗಲೂ ನಮಗೆ ಇದ್ರ ಬಗ್ಗೆ ನಮಗೆ ಅಪನಂಬಿಕೆ ಬಂದೇ ಇಲ್ಲ ನಮಗೆ. ಹಾಗಾಗಿ ಆ ಕ್ಷೇತ್ರ ಯಾವತ್ತೂ ಧಾರ್ಮಿಕವಾಗಿ ಉಳಿಯುತ್ತೆ, ಇದ್ದೇ ಇರುತ್ತೆ. ಇದು ಅಂತ ಶಾಶ್ವತ ಇದು. ಹಂಗಾಗಿ ಯಾರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಮಾಡಿದ್ದಾರೆ, ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅವ್ರಿಗೆ. ಅಂದರೆ ಒಂದು ಕಡೆಯಲ್ಲಿ ಜನ ಹೇಳೋದು ಅಂದರೆ ಬಂದ ಭಕ್ತ ಹೇಳೋದೇನು ಅಂತಂದರೆ ಈ ಬುರುಡೆ ಪ್ರಕರಣ ಬುರುಡೆ ಇದು. ಧರ್ಮಸ್ಥಳದಲ್ಲಿ ನಡೀತಿರೋ ಒಂದಿಷ್ಟು ಷಡ್ಯಂತ್ರಗಳು ಮಾಧ್ಯಮದಲ್ಲಿ ಬರೋದ್ರಿಂದ ಜನರ ಬರುವಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ತಮಗೆ ಸಂತೋಷ ಇದೆ. ಕಾಮಂದರ ಮೇಲೆ ಆಗಿರ್ಬೋದು ಅಥವಾ ಧರ್ಮಸ್ಥಳ ಕ್ಷೇತ್ರ ಮೇಲೆ ಅಪಾರವಾದ ಗೌರವ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ. ಮಂಜುನಾಥ್ ತಂಡ ಸಮಯ ಕಂಡುಬಿಡ್ತಾರೆ ಅನ್ನೋ ಮಾತನ್ನು ಹಾಸನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.